ಭುವನಂ ಗಗನಂ ಫೆಬ್ರವರಿ 14ರಂದು ರಾಜ್ಯಾದ್ಯಂತ ಬಿಡುಗಡೆ. 3-4 ದಿನಗಳ ಹಿಂದೆ ಭುಗಿಲೆದ್ದಿದ್ದ ಬಿಜೆಪಿ ಆಂತರಿಕ ಸಂಘರ್ಷ ಒಮ್ಮೆಯೇ ಶಾಂತವಾಗಿದೆ. ನಾವು ವರಿಷ್ಠರನ್ನ ಭೇಟಿ ಮಾಡುತ್ತೇವೆ, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ದೂರು ಕೊಡುತ್ತೇವೆ ಎಂದು ಒಂದಷ್ಟು ಬಂಡಾಯ ಎದ್ದಿದ್ದಂಥ ಬಣವು ಕೂಡ ದೆಹಲಿಯಿಂದ ವಾಪಸ್ ಆಗಿದೆ, ಕೂಲ್ ಆಗಿದೆ. ಆದರೂ ತೆರೆಮರೆಯಲ್ಲಿ ರಾಜಕೀಯ ಆಟಗಳು ಮಾತ್ರ ನಿಲ್ಲುತ್ತಿಲ್ಲ. ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ ಕತೆ ಅನಾವರಣ ಆಗುತ್ತಿದ್ರೆ, ಮತ್ತೊಂದು ಕಡೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ದೂರಿನ ಮೂಟೆಗಳನ್ನ ಹೊತ್ಕೊಂಡು ಬಂಡಾಯ ಸಂಬಂಧಪಟ್ಟಂಗೆ ದೆಹಲಿಗೆ ಹೋಗಿದ್ರು. ಯತ್ನಾಳ್ ಟೀಮ್, ತಟಸ್ಥ ಎಲ್ಲರೂ ಕೂಡ. ಇದೀಗ ಈ ಸಂಬಂಧಪಟ್ಟಂಗೆ ಚರ್ಚೆಗಳಾಗ್ತಾ ಇದೆ. ಇಂದು ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ರಾಜ್ಯದಲ್ಲಾಗ್ತಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸಭೆ ಬಳಿಕ ಮಾತನಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್, ಪಕ್ಷದಲ್ಲಿ ಸ್ವಲ್ಪ ಅಡೆತಡೆ ಇದೆ, ಇದರಿಂದ ನಮಗೂ ನೋವಾಗಿದೆ. ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಮಾತನಾಡಿ, ಪಕ್ಷದಲ್ಲಿ ಎಲ್ಲೂ ಗಂಭೀರತೆ ಕಾಪಾಡಿ, ಎಲ್ಲರೂ ಕೂಡ ಬೇಕಾಬಿಟ್ಟಿ ಮಾತಾಡಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಇನ್ನು ಕರ್ನಾಟಕ ಬಿಜೆಪಿ ಸಹ ಉಸ್ತುವಾರಿ ಅವರು ಕೂಡ ಸ್ವತಃ ಮಾತಾಡಿದ್ದಾರೆ. ಅಶೋಕ್ ವರ್ಷನ್ ಅಲ್ಲದೆ ಇವರು ಮಾತಾಡಿದ್ದಾರೆ. ನಾನು ಮತ್ತೊಮ್ಮೆ ಹೇಳೋದಿಷ್ಟೇ, ನಾನು ಎ ಅಥವಾ ಬಿ ಅಂತ ಹೇಳುತ್ತಿಲ್ಲ, ಇದು ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಗಂಭೀರತೆ ಹಾಗೂ ಶಾಂತಿಯನ್ನು ಕಾಪಾಡಿ, ಪ್ರತಿಯೊಬ್ಬರಿಗೂ ಗೌರವ ಕೊಡಿ. ಕಾರ್ಯಕರ್ತರಿಗೆ ಮತ್ತೊಮ್ಮೆ ಹೇಳ್ತೇನೆ, ಶಾಂತಿಯುತ ವಾತಾವರಣ ಕಾಪಾಡಿಕೊಳ್ಳಿ, ಸಹಭಾಗಿತ್ವ, ಅಣ್ಣ ತಮ್ಮರಂತೆ ವಾತಾವರಣ ನಿರ್ಮಿಸಿ, ಎಂತಹದೇ ಸಮಸ್ಯೆಯನ್ನಾದರೂ ಬಗೆಹರಿಸುವಂಥ ನಾಯಕತ್ವ ನಮ್ಮಲ್ಲಿದೆ. ಈ ಎಲ್ಲ ಸಮಸ್ಯೆಗಳ ಇತ್ಯರ್ಥಕ್ಕೆ ಮುಂದಾಗಲಿದೆ ಅಂತ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಹೇಳಿದ್ದಾರೆ. ಇನ್ನು ಗುರುವಾರವಷ್ಟೇ ವಿಜಯೇಂದ್ರ ಬಿಜೆಪಿ ತಟಸ್ಥ ಗುಂಪಿಗೆ ತಮ್ಮದೇ ದಾಟಿಯಲ್ಲಿ ಕುಟುಕಿದ್ರು. ತಟಸ್ಥ ಗುಂಪಿನ ಬಗ್ಗೆಯೂ ಗೊತ್ತಿದೆ ಅಂತ ಲೇವಡಿ ಮಾಡಿದ್ರು. ಇದಕ್ಕೆ ತಿರುಗೇಟು ಎಂಬಂತೆ ಮಾತನಾಡಿರ್ತಕ್ಕಂಥ ಮುರುಗೇಶ್ ನಿರಾಣಿ, ತಟಸ್ಥ ಗುಂಪಿನ ಜೊತೆ ಮಾತನಾಡಬೇಕು, ಸಮಸ್ಯೆ ಸರಿ ಮಾಡಿಕೊಳ್ಬೇಕು ಎಂದಿದ್ದಾರೆ. ಅಲ್ಲದೆ ಪರೋಕ್ಷವಾಗಿ ವಿಜಯೇಂದ್ರಗೆ ಕಾಲೆಳೆದಿದ್ದಾರೆ. ಎಲ್ಲವನ್ನೂ ಸರಿ ಮಾಡುವ ಸಾಮರ್ಥ್ಯ ನಮ್ಮ ನಾಯಕರಲ್ಲಿದೆ ಅಂತ ಸುಧಾಕರ್ ರೆಡ್ಡಿ ಹೇಳ್ತಾವ್ರೆ. ಕಾರ್ಯಕರ್ತರು ಪಾಪ ಆರಾಮಾಗವ್ರೆ. ಬಿಜೆಪಿಲಿ ನೋವು ಅನುಭವಿಸಿರೋದು ಕಾರ್ಯಕರ್ತರು. ಕಾಲು ಎಳ್ಕೊಂಡು ಕಿತ್ತಾಡ್ತಿರೋದು ರಾಜ್ಯಾಧ್ಯಕ್ಷ ಟೀಮ್, ಆಪೋಸಿಟ್ ಟೀಮ್. ತಟಸ್ಥ ಟೀಮ್ ಅಂದರೆ ಅವ್ರು ಏನೇನು ಮಾಡ್ತಾವ್ರೆ ಗೊತ್ತಿದೆ. ಇವತ್ತು ಯತ್ನಾಳ್ ಆದಿಯಾಗಿ ಬಿಜೆಪಿ ನಾಯಕರು ಯಾರು ರೆಬಲ್ ಆಗಿದಾರಲ್ಲ ತಟಸ್ಥ, ಅವರೆಲ್ಲರೂ ಯಾಕೆ ಹಂಗಾಡ್ತಾವ್ರೆ ಅಂತ ವಿಜಯೇಂದ್ರ ಅವ್ರಿಗೆ ಗೊತ್ತು. ಆಕ್ಷನ್ ರಿಯಾಕ್ಷನ್, ಬೆಂಕಿಲ್ದೆ ಹೊಗೆ ಆಡಲ್ಲ. ಚಿನ್ನಾರನ್ನ ಬಂಗಾರನೇ ರಿಯಾಕ್ಟ್ ಮಾಡದೇ ಇರ್ಬೋದೇನೋ, ಕೆಣಕಿದ್ರೆ ಯಾರು ಸುಮ್ಮನಿರ್ತಾರೆ? ಯಾರ್ಯಾರನ್ನ ಕೆಣಕಿದ್ದಾರೆ, ಯಾವ ಟೈಮಲ್ಲಿ ಕ್ವಾಟ್ಲೆ ಕೊಟ್ಟಿದ್ದಾರೆ, ಯಾವ ಟೈಮಲ್ಲಿ ತೊಂದರೆ ಕೊಟ್ಟಿದ್ದಾರೆ, ಅದಕ್ಕೆ ರಿಯಾಕ್ಷನ್ಗಳು ಆಗ್ತಿದೆ ಪಾಲಿಟಿಕ್ಸಲ್ಲಿ, ಅದು ಬಿಜೆಪಿಲಿ. ಬಟ್ ಸುಧಾಕರ್ ರೆಡ್ಡಿ ಅವ್ರು ಹೇಳಿಕೆ ನಂಗೆ ಭಾಳ ಆಶ್ಚರ್ಯ. ತುಂಬ ಪ್ರಬಲ ಹೈಕಮಾಂಡ್ ನಮ್ಮದು, ಎಲ್ಲ ಸರಿ ಮಾಡುತ್ತೆ. ದುರ್ಬಲ ಕಾಂಗ್ರೆಸ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರುವಷ್ಟು ಕೆಪಾಸಿಟಿ ಇಲ್ಲ ಈ ಪಾರ್ಟಿಗೆ ಅಂತ ಅನ್ಸುತ್ತೆ ಬಿಜೆಪಿ ಅವ್ರಿಗೆ, ಹೈಕಮಾಂಡ್ಗೆ. ಇದ್ದಿದ್ರೆ ಮುಲಾಜಿಲ್ದೆ ಮುಖಾಮುಖಿ ನೋಡಿದ ಆಕ್ಷನ್ ತಗೊಂಡಿರೋರು. ವಿಧಾನಸಭೆ ಚುನಾವಣೆ ಸೋಲ್ಸೋರ್ನ ಟೈಅಪ್ ಆಗಿ ಕಾಂಗ್ರೆಸ್ ಜೊತೆ, ಲೋಕಸಭೆ ಟೈಅಪ್ ಆಗಿ ಬಿಜೆಪಿ ಅವ್ರನ್ನ ಸೋಲ್ಸೋರ್ ಮೇಲೆ ಆಕ್ಷನ್ ತಗೊಳ್ಳೋರು, ಆಚೆ ಮಾತಾಡೋರ್ನ ಆಕ್ಷನ್ ತಗೊಳ್ಳೋರು. ಎರಡೂ ಟೀಮಲ್ಲಿ ಇದ್ದಾರೆ, ವಿಜಯೇಂದ್ರ ಟೀಮಲ್ಲೂ ಇದ್ದಾರೆ, ಆಪೋಸಿಟ್ ಟೀಮಲ್ಲೂ ಇದ್ದಾರೆ. ಎರಡೂ ಕಡೆ ತಪ್ಪುಗಳಿದೆ. ಇಬ್ಬರು ಮೇಲೆ ಆಕ್ಷನ್ ತಗೋಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಹೋಗಿ ಅಂತ ಹೇಳ್ಬೇಕು. ಅದು ಯಾವ ಎರಡೂ ಕೆಲಸ ಮಾಡಿಲ್ಲ ಹೈಕಮಾಂಡ್. ಪ್ರಬಲ ಹೈಕಮಾಂಡ್ ಅಂತೆ, ಪ್ರಬಲ ಹೈಕಮಾಂಡ್. ಇವರೇ ಹೇಳ್ಕೋಬೇಕು ಅದನ್ನು. ಅವ್ರು ಒಂದಂತೂ ಸತ್ಯ, ಬಿಜೆಪಿಯ ಈ ಬೆಳವಣಿಗೆ ಕಾರ್ಯಕರ್ತರು ಯಾವಾಗ ಮುಗಿಯತ್ತಪ್ಪ ಈ ಕಿತ್ತಾಟ ಅನ್ನಂಗಾಗಿದೆ. ವಿಜಯೇಂದ್ರ ಅಧ್ಯಕ್ಷ ಆದಾಗಿದ್ದಂಥ ನಿರೀಕ್ಷೆಗಳು ಅದ್ಯಾವುದು ಇವತ್ತು ಉಳ್ಕೊಂಡಿಲ್ಲ. ವಿಜಯೇಂದ್ರ ಬಂದರೆ ವಿಜಯ ಪತಾಕೆ ಇತ್ತಲ್ಲ, ಅವ್ಯಾವುದೂ ಇಲ್ಲ. ಈಗ ವಿಜಯೇಂದ್ರ ಹೋದ್ರೆ ಸಾಕು ಅನ್ನೋ ಮೈಂಡ್ಸೆಟ್ ಕೆಲವರು ಬಂದಾಗಿದೆ. ನಿನ್ನೆ ಅಶೋಕ್ ಅವರು ಮತ್ತೊಬ್ಬರು ಮಾತಾಡ್ತಾ ಒಂದಿತ್ತು. ವಿಜಯೇಂದ್ರ ಅವರು ಒಪ್ತಾ ಇಲ್ಲ ಒಂದಷ್ಟು ಜನ, ಎಲ್ಲರೂ ಒಪ್ಪುವಂಥ ಅಧ್ಯಕ್ಷ ಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಅಧ್ಯಕ್ಷ ಬೇಕು ಅನ್ನೋ ದಾಟಿ ಹೇಳಿಕೆಗಳು ಶುರುವಾಗುವ ಬಿಜೆಪಿಲಿ. ಅಂದರೆ ವಿಜಯೇಂದ್ರ ವಿಶ್ವಾಸಕ್ಕೆ ತಗತ್ತಿಲ್ಲ, 4-5 ಜನ ಮಾತು ಕಟ್ಕೊಂಡು ಆಟ ಆಡ್ತಾವ್ರೆ ಅಂತ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದರೆ ಬಿಜೆಪಿಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಒಂದೇ ಮಾಡೋ ಅವಶ್ಯಕತೆ ಇಲ್ಲ. ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದಾರೆ. ಯಡಿಯೂರಪ್ಪ ಪಾರ್ಟಿ ಕಟ್ಟಿರೋ ಅನ್ನೋ ಕಾರಣಕ್ಕೆ ವಿಜಯೇಂದ್ರ ಎಲ್ಲ ಆಟಗಳನ್ನ ಸಹಿಸ್ಕೋಬೇಕು ಅಂತ ಏನಿಲ್ವಲ್ಲ. ನೋಡ್ಬೇಕು ಮುಂದೆ ಅಂತ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.
ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.